ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗಡೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರೀತಿ ಅವ್ರ ಮನಸ್ಸಲ್ಲಿ ಕಡಿಮೆ ಆಗ್ತಿದ್ರೆ, ಮೊದಲಿಂದ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಏನೇನು ಬದಲಾವಣೆಗಳಾಗುತ್ತೆ, ಈ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ವಿಡಿಯೋ ಕೊನೆತನಕ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಅಂಡ್ ಕೊನೆತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೊದಲು ಹೆಚ್ಚು ಮಾತಾಡ್ತಿರೋರು ಈಗ ಕಡಿಮೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಒಂದು ಸಂಬಂಧ ಹೊಸದ್ರಲ್ಲಿ ತುಂಬಾ ಮಾತಾಡ್ಬೇಕಂತ ವ್ಯಕ್ತಿ ಬರ್ತಾ ಬರ್ತಾ ತುಂಬಾ ಕಡಿಮೆ ಮಾತಾಡಕ್ ಶುರು ಮಾಡ್ತಾರೆ. ಎಲ್ಲಿ ಮಾತು ಕಡಿಮೆ ಆಗ್ಲಿಕ್ಕೆ ಶುರು ಆಗತ್ತಲ್ಲ, ಅಲ್ಲಿ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅರ್ಥ. ಮಾತೆ ಒಂದು ಪ್ರೀತಿಗೆ ಶುರು ಅಂದ್ರೆ ಮಾತಿಂದಾನೇ ಶುರು ಆಗತ್ತೆ. ಓಕೆ, ಆಕ್ಚುಲಿ ನೋಟ ಅದ್ರದ್ದು ಸೆಕೆಂಡ್ ಬಂದು ಅಂದ್ರೆ ಭಾವನೆಗಳು ಎಕ್ಸ್ಚೇಂಜ್ ಆಗ್ಬೇಕಂದ್ರೆ ಮಾತು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆ ಮಾತುಗಳಲ್ಲಿ ಅಷ್ಟು ಮೊದಲೇ ತರ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಮೊದಲನೇ ಲಕ್ಷಣ ಇದು, ಅವರಲ್ಲಿ ಪ್ರೀತಿ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಇದು ಅನ್ಕೋಬೇಕು. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂತ ಹೇಳಿದ್ರೆ, ಉತ್ತರಗಳು ತುಂಬಾ ಚಿಕ್ಕದಾಗಿರುತ್ತೆ, ಉತ್ಸಾಹನೇ ಇರಲ್ಲ ಅವ್ರ ಮಾತುಗಳಲ್ಲಿ. ಉತ್ತರಗಳು ಏನ್ ತುಂಬಾ ಚಿಕ್ಕ ಅಂತ ಹೇಳಿದ್ರೆ, ಏನೋ ಕ್ವಶನ್ ಮಾಡ್ತೀವಿ, ಏನೋ ಕೇಳ್ತಿರ್ತೀವಿ, ಅವಾಗ ಅವ್ರ ಉತ್ತರ ಹೆಂಗಿರ್ತಂದ್ರೆ ಓಕೆ ಎಸ್ ಇದು ಸರಿ, ಇಷ್ಟೇ ಮಾತಾಡ್ತಾರೆ. ಓಕೆ ಎಸ್ ಸರಿ ಅಂದ್ರೆ ಇನ್ವಾಲ್ವ್ಮೆಂಟ್ ಇರಲ್ಲ, ಉತ್ಸಾಹ ಇರಲ್ಲ ನಿಮ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ. ನಿಮ್ ಟಾಪಿಕ್ ಅನ್ನೋದ್ಕಿಂತ ನಿಮ್ಮೊಟ್ಟಿಗೆ ಮಾತಾಡಕ್ಕೆ ಉತ್ಸಾಹ ಇರಲ್ಲ ಅವರಿಗೆ. ಮೊದಲಿಗೆ ಉತ್ಸಾಹ ತುಂಬಾ ಇತ್ತು, ಈಗ ತುಂಬಾ ಉತ್ಸಾಹಗಳು ಕಡಿಮೆ ಆಗಿರೋದ್ರಂದಾಗ 100% ಒಂದು ನಿಮ್ಮನ್ನಂತೂ 100% ನಿಮ್ಮ ಮೇಲೆ ಪ್ರೀತಿ ಗೌರವ ಏನೂ ಇಲ್ಲ, ಅದು ಕಡಿಮೆ ಆಗ್ತಾ ಬಂದಿದೆ, ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಕಡೆ ಡೈವರ್ಟು ಆಗಿರ್ಬಹುದು. ಎಲ್ಲೋ ಕೂತ್ ಮಾತಾಡ್ಬೇಕು, ಇದಕ್ಕೆ ಹೇಳ್ಬೇಕು ಮತ್ತೆ ಹೀಗಿದ್ವಿ ಹೀಗಿಲ್ಲ ಅಂತ ಹೇಳಿ. ಅಂಡ್ ವೆರಿ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಕೆಲವರು ಸೆನ್ಸ್ ಇಲ್ದಂಗೆ ಮಾತಾಡ್ತಾರೆ. ಒಂದು ಕಾಮನ್ ಸೆನ್ಸ್, ಏನ್ ಮ್ಯಾಟ್ರಿ ಜಗಳ ಆಗಿದೆ ಅಥವಾ ಪ್ರೀತಿ ಕಡಿಮೆ ಆಗ್ಲಿಕ್ಕೆ, ಈ ತರ ಗೌರವ ಕಡಿಮೆ ಆಗ್ಲಿಕ್ಕೆ, ಇಂಟ್ರೆಸ್ಟ್ ಕಡಿಮೆ ಆಗ್ಲಿಕ್ಕೆ ಏನ್ ಪ್ರಾಬ್ಲಮ್, ಅದನ್ನ ಕ್ಲಿಯರ್ ಕಟ್ ಅಂಡ್ ತಿಳ್ಕೊಬೇಕು. ಸೊ ನೆಕ್ಸ್ಟ್ ಅದಾರ್ದಂಗೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇದಿರ್ಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದ್ರೆ, ನಿಮ್ಮ ವಿಚಾರ ಕೇಳೋದಿಲ್ಲ, ನಿಮ್ಮ ಮಾತುಗಳಿಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ, ನಿಮ್ ವಿಚಾರನ ಕೇಳಕ್ ಹೋಗಲ್ಲ ಅವರು. ನೀವೇನೋ ಒಂದು ಪ್ರಾಬ್ಲಮ್ ಹೇಳ್ತಾ ಇರ್ತೀರಿ, ನಿಮ್ ಮನ್ಸಲ್ಲಿ ಏನೋ ಒಂದು ನೋವಾಗಿರುತ್ತೆ, ಆ ನೋವು ಬಗ್ಗೆ ಮಾತಾಡಕ್ ಹೋಗ್ತೀರಿ, ಅವ್ರಿಗೆ ಅದು ಬೇಕಾಗಿಲ್ಲ, ಇಂಟ್ರೆಸ್ಟೇ ಇರಲ್ಲ ನಿಮ್ಮ ವಿಚಾರದ ಬಗ್ಗೆ. ಆಕ್ಚುಲಿ ಶುರುವಾದಲ್ಲಿ ಎಲ್ಲಾದ್ರೂ ಕೇಳ್ತಾ ಇದ್ರು, ನಿಮ್ಮ ವಿಚಾರ ಏನಾದ್ರು ಹೇಳು ಮತ್ತು ಅದು ಇದೆಲ್ಲ ರೆಸ್ಪಾನ್ಸ್ ಮಾಡೋ ವ್ಯಕ್ತಿ, ನಿಮ್ ವಿಚಾರ ಬರ್ತಿದ್ದಾಗೆ ಅದೇಗಳು ಶುರು ಆಯ್ತಾ ನಿಂದು, ಅದೇ ಕತೆ ಶುರು ಆಯ್ತಾ ನಿಂದು, ಈ ತರದೆಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಅಂದ್ರೆ ಅದೇ ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ, ಈಗ ಅದೇ ರಿಪೀಟ್ ಮಾಡ್ತಿಲ್ಲ, ಬಟ್ ನೀವೇನೋ ಬೇರೆ ಏನೋ ಹೇಳ್ಕೊತಾ ಇದ್ದೀರಿ, ನೋವನ್ನ ಎಕ್ಸ್ಪ್ಲೇನ್ ಮಾಡ್ಕೋತಾ ಇದ್ದೀರಿ. ನೋವನ್ನ ಹೇಳ್ಕೊಡೋದ್ರಿಂದ ನಿಮ್ಮ ಮನಸ್ಸಿನ ಭಾರ ತುಂಬಾ ಕಡಿಮೆ ಆಗ್ತಿದೆ ಅಂತ ನೀವು ಅನ್ಕೊಂಡು ಹೇಳ್ತೀರಿ. ನಿಮ್ ಪಾರ್ಟ್ನರ್ ನಿಮ್ ಜೊತೆಗೆ ಇರದಾಗ ಮಾತ್ರ, ಬಟ್ ಅವ್ರ ಅದನ್ನ ಒಪ್ಕೊಳ್ತಾ ಇಲ್ಲ, ಆ ಮೊದ್ಲಿನ ತರ ನಡ್ಕೊಳ್ತಾ ಇಲ್ಲ ಅಂದಾಗ, ಈ ಮೂರು ಕೂಡ ಪ್ರೀತಿಯ ಲಕ್ಷಣಗಳು. ಆಕ್ಚುಲಿ ಏನಂತ ಹೇಳಿದ್ರೆ, ಅವ್ರಲ್ಲಿ ಪ್ರೀತಿ ಕಡಿಮೆ ಆಗಿದೆ ಅಂತ ಹೇಳ್ಕೊಳಕ್ಕೆ. ಓಕೆ, ಸೊ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು ಪರ್ಸನಲಿ, ನಿಮ್ಮ ಒಪಿನಿಯನ್ ಈ ಒಂದು ಸಿಂಪ್ಟಮ್ಸ್ ಮೇಲೆ, ಈ ಲಕ್ಷಣಗಳ ಮೇಲೆ, ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ಏನಿರುತ್ತೆ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ನಮಸ್ತೆ.